ಸರ್, ಈಗ ಪ್ರಯಾಣಿಕರು ಬರ್ತಾ ಇದಾರ ಹೆಂಗೆ? ಕಮ್ಮಿ ಪ್ರಯಾಣಿಕರು ಬಹಳ ಕಮ್ಮಿ ಆಗಿದ್ದಾರೆ. KSRTC ಇಲ್ಲ ಅಂತ ಹೇಳಿ ನಮ್ಮ ಪ್ರೈವೇಟ್ ಎಲ್ಲ ನಾವೆಲ್ಲಾ ಕಡೆಗೂ ವ್ಯವಸ್ಥೆ ಮಾಡಿದೀವಿ. ಎಲ್ಲಾ ಕಡೆನೂ ಹೋಗ್ತಾರೆ. ದುರ್ಗ ಹೋಗ್ತಾರೆ, ಹುಬ್ಳಿ ಹೋಗ್ತವೆ, ಬೆಂಗಳೂರು ಹೋಗ್ತಾ ಇದಾವೆ, ಜಗಳೂರು, ಶಿವಮೊಗ್ಗ ಎಲ್ಲಾ ಕಡೆನೂ ನಾವು ವ್ಯವಸ್ಥೆ ಮಾಡಿದೀವಿ. ಈಗ ಪ್ರೈವೇಟ್ ಅಂತಂದ್ರೆ ಜಾಸ್ತಿ ಹಣ ತಗೊಳ್ತಾರೆ ಅಂತ ಹೇಳಿ ಒಂದು ಮಾತಿತ್ತು. ನೀವೇನ್ ಸರ್ಕಾರಿ ದರ ನಿಗದಿಯಂತೆ ತಗೋತಾ ಇದ್ರೆ ಅಥವಾ ಜಾಸ್ತಿ ತಗೋತಾ ಇದ್ರೆ ಹೆಂಗೆ? ಸರ್, KSRTC ಗಿಂತ 10 ರೂಪಾಯಿ ಕಮ್ಮಿನೇ ತಗೊಂತಾ ಇದೀವಿ ನಾವು. ಹೌದಾ? KSRTC ಬಸ್ ಚಾರ್ಜ್ ದುರ್ಗಕ್ಕೆ 76 ಇದೆ, ನಮ್ಮ ಬಸ್ಸಲ್ಲಿ 70 ರೂಪಾಯಿ ತಗೊಂತಾ ಇದೀವಿ. 70 ರೂಪಾಯಿ. ನಾವು ಬಸ್ ಚಾರ್ಜ್ ಜಾಸ್ತಿ ಮಾಡಿ ನಾವು ಪ್ರೈವೇಟ್ನ ಯಾರ ತಗ ಎಕ್ಸ್ಟ್ರಾ ಇಷ್ಟನೇ ಪಡ್ತಾ ಇಲ್ಲ. ನಾವು ಏನ್ ಚಾರ್ಜ್ ಆಯ್ತು ಅದಕ್ಕಿಂತ 10 ರೂಪಾಯಿ ಕಮ್ಮಿ ತಗೊಂತಾ ಇದೀವಿ. ಈಗ ಲೇಡೀಸ್ಗೆ ಒಂದು ಫ್ರೀ ಇತ್ತು ಬಸ್ಸು, ನಮ್ಮ ಬಸ್ಗೆ ಮತ್ತೆ ಫ್ರೀ ಕೊಡುವಂತ ಲೇಡೀಸ್ ಏನಾರ ಕೇಳ್ತಾ ಇದಾರೆ ಹೇಗೆ? ಸರ್, ಅವರು ಎಲ್ಲ ಆಧಾರ್ ಕಾರ್ಡ್ ಫ್ರೀ ಕೇಳ, ನಾವು ಪಾನ್ ಕಾರ್ಡ್ ಫ್ರೀ ಕೊಟ್ಬಿಡೋಣ ಅಂತ ಮಾಡ್ಬಿಟ್ಟೆ ಗಂಡು ಮಕ್ಳಿಗೆ. ಆಧಾರ್ ಕಾರ್ಡ್ ಕೇಳ್ತಾರೆ. ವಯಸ್ಸಾಗಿರೋರು ಬರ್ತಾರೆ, ಕೇಳ್ತಾರೆ ಆಧಾರ್ ಕಾರ್ಡ್ ಐತನಪ್ಪ ಅಂತಾರೆ. ನಮ್ ಕಡೆ ಆಧಾರ್ ಕಾರ್ಡ್ ಇಲ್ಲ. ಯಾಕಂದ್ರೆ ನಾವು 3 ತಿಂಗಳಿಗೆ 50,000 ಟ್ಯಾಕ್ಸ್ ಕಟ್ತೀವಿ. ಟ್ಯಾಕ್ಸ್ ಕಟ್ಟಿ ಗಾಡಿ ಓಡಿಸೋದೇ ಇದು ಸ್ತ್ರೀಶಕ್ತಿ ಇದು ಬಂದಾಗಿದ್ದು ನಮ್ಗೆ ಬಹಳ ಸಮಸ್ಯೆ ಆಗಿತ್ತು. ಹಂಗಾಗಿ ನಾವು ಮಾಡಕ್ ಆಗಲ್ಲ. ಆಧಾರ್ ಕಾರ್ಡ್ ಇಂದ ಏನು ಮಾಡಕ್ ಆಗಲ್ಲ. ಚಾರ್ಜ್ ಏನಿದೆಯೋ ಅದಕ್ಕಿಂತ 10 ರೂಪಾಯಿ ಕಮ್ಮಿ ತಗೊಂಡು